ಹೆಲೋ ಫ್ರೆಂಡ್ಸ್, ಇತ್ತೀಚೆಗೆ ಮತ್ತೊಂದು ವಿಡಿಯೋ ಟ್ರೆಂಡಿಂಗಲ್ಲಿದೆ. ಅದೇನಪ್ಪ ಅಂದರೆ, ಕುಂಚಿಕಲ್ ಫಾಲ್ಸ್ ದೇಶದ ಅತಿ ದೊಡ್ಡ ಜಲಪಾತವಾದರೂ ಅದಕ್ಕೆ ಜೋಗ ಜಲಪಾತಕ್ಕೆ ಸಿಕ್ಕಂತಹ ಮಾನ್ಯತೆ ಸಿಗ್ತಿಲ್ಲ ಅಂತ. ಇದು ನಿಮಗೆಲ್ಲ ತಿಳಿದಿರಲಿ ಫ್ರೆಂಡ್ಸ್. ಜಲಪಾತಗಳಲ್ಲಿ ಎರಡು ಬೇರೆ ಬೇರೆ ರೀತಿ ಇವೆ. ಅದೇನಪ್ಪ ಅಂದರೆ, ಒಂದು ಸಿಂಗಲ್ ಟೈರ್ಡ್ ವಾಟರ್ ಫಾಲ್ಸ್ ಅಂತ, ಮತ್ತೊಂದು ಮಲ್ಟಿ ಟೈರ್ಡ್ ವಾಟರ್ ಫಾಲ್ಸ್ ಅಂತ. ಸಿಂಗಲ್ ಟೈರ್ಡ್ ವಾಟರ್ ಫಾಲ್ಸ್ ಅಂದರೆ ಜಲಪಾತ ಸೃಷ್ಟಿಯಾಗುವ ಪಾಯಿಂಟ್ನಿಂದ ನೆಲ ಸೇರುವ ತನಕ ಯಾವುದೇ ಬಂಡೆಯ ಮೇಲೆ ಹರಿಯದೆ ನೇರವಾಗಿ ಏಕಮುಖವಾಗಿ ನೆಲವನ್ನು ತಲುಪುತ್ತೆ. ಅದೇ ಮಲ್ಟಿ ಟೈರ್ಡ್ ವಾಟರ್ ಫಾಲ್ಸ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ನೆಲ ತಲುಪುವ ತನಕ ಹಲವು ಬೇರೆ ಬೇರೆ ಬಂಡೆಗಳ ಮೇಲೆ ಹರಿದು ನೆಲವನ್ನು ಸೇರುತ್ತೆ. ಈಗ ತಿಳ್ಕೊಳ್ಳಿ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಜೋಗ ಜಲಪಾತದ ರಾಜಾ ಜಲಪಾತ. ಅದು ಸೃಷ್ಟಿಯಾಗುವ ಪಾಯಿಂಟ್ನಿಂದ ಎಷ್ಟು ಅದ್ಭುತವಾಗಿ ನೆಲವನ್ನು ಸೇರ್ತಾ ಇದೆ. ಇದು ನೋಡಿ, ನಮ್ಮ ಮೇಘಾಲಯದ ದೇಶದ ಅತಿ ಎತ್ತರವಾದ ಜಲಪಾತ. ಇದರ ಹೆಸರು ನೋಕಾಲಿಕಾಯಿ ಫಾಲ್ಸ್ ಅಂತ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ನಮ್ಮ ದೇಶದ ಹಿರಿಮೆ, ಶಿವಮೊಗ್ಗ ಜಿಲ್ಲೆಯ ಆಕರ್ಷಣೀಯ ಸ್ಥಳ. ಇದು ನಮ್ಮ ಜೋಗ ಜಲಪಾತ. ಮೇಘಾಲಯದ ಆ ಜಲಪಾತದ ಎತ್ತರ 1115 ಅಡಿಯಾದರೆ ನಮ್ಮ ಜೋಗ ಜಲಪಾತದ ಎತ್ತರ 830 ಅಡಿ. ರಾಜಾ ಜಲಪಾತದ ಎತ್ತರವನ್ನಷ್ಟೇ ಪರಿಗಣಿಸದೆ ಜೋಗ ಜಲಪಾತದ ಸರಾಸರಿ ಎತ್ತರವನ್ನು ನೋಡೋದಾದರೆ ಅದರ ಎತ್ತರ 950 ಅಡಿಗಳು. ಇದರ ಸಾರಾಂಶ ಇಷ್ಟೇ: ನಾಕೋಲಿಕೈ ಜಲಪಾತ ದೇಶದ ಅತಿ ಎತ್ತರದ ಸಿಂಗಲ್ ಟೈರ್ಡ್ ವಾಟರ್ ಫಾಲ್ಸ್ ಆದರೆ ನಮ್ಮ ಕುಂಚಿಕಲ್ ಫಾಲ್ಸ್ ದೇಶದ ಮಲ್ಟಿ ಟೈರ್ಡ್ ಫಾಲ್ಸ್ನಲ್ಲೇ ಅಗ್ರಗಣ್ಯ. ಆದರೆ ನಮ್ಮ ಜೋಗ ಜಲಪಾತ ಯಾಕೆ ಇಷ್ಟು ಫೇಮಸ್ ಅಂದರೆ, ಜೋಗ ಜಲಪಾತ ವಿಶ್ವವಿಖ್ಯಾತ. ಶತಮಾನಗಳಿಂದಲೂ ಜೋಗ ಜಲಪಾತವೇ ದೇಶದ ಅತಿ ಎತ್ತರದ ಜಲಪಾತವಾಗಿ ಮೆರೆದಿತ್ತು. ಆದರೆ ಇತ್ತೀಚೆಗಷ್ಟೇ, ಸುಮಾರು 2000 ಇಸವಿಯ ನಂತರವಷ್ಟೇ ಈ ನಾಕೋಲಿಕೈ ಜಲಪಾತ ಬೆಳಕಿಗೆ ಬಂದಿತು. ಆಗಿನಿಂದ ದೇಶದ ಅತಿ ಎತ್ತರದ ಜಲಪಾತ ನಾಕೋಲಿಕೈ ಜಲಪಾತವಾಗಿ ನಮ್ಮ ಜೋಗ ಜಲಪಾತಕ್ಕೆ 2ನೇ ಸ್ಥಾನ ಲಭಿಸಿದೆ. ಬಾಯ್ ಫ್ರೆಂಡ್ಸ್.